ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, ಒಮ್ಮೆ ಯೋಚಿಸಿ ನೋಡಿ, ಅಧಿಕಾರದ ಚಾವಟಿ ಹಿಡಿದು ಇಡೀ ಡಿಜಿಟಲ್ ಜಗತ್ತನ್ನ ತಮ್ಮ ಬೆರಳ ತುದಿಯಲ್ಲಿ ಕುಣಿಸ್ತಾ ಇದ್ದವರಿಗೆ ಇಂದು ಅದೇ ಚಾವಟಿಯ ಏಟು ತಮಗೆ ಬಿದ್ದಾಗ ಎಂತಹ ಉರಿ ಶುರುವಾಗಿದೆ ಗೊತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧಿಗಳ ಧ್ವನಿ ಅಡಗಿಸೋದಕ್ಕೆ ಸತ್ಯ ಹೇಳುವ ಸಾವಿರಾರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಖಾತೆಗಳನ್ನ ರಾತ್ರೋರಾತ್ರಿ ಬ್ಯಾನ್ ಮಾಡಿಸಿದಾಗ ಇವರಿಗೆ ಪ್ರಜಾಪ್ರಭುತ್ವದ ನೆನಪಾಗ್ಲಿಲ್ಲ. ಆದ್ರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಲ್ಫಿ ವಿಡಿಯೋ ಒಂದೇ ಒಂದು ತಾಂತ್ರಿಕ ದೋಷದಿಂದ ಕೇವಲ 5 ಗಂಟೆ ಮಾಯವಾದ ತಕ್ಷಣ ಇಡೀ ಬಿಜೆಪಿಯ ಐಟಿ ಸೆಲ್ ಮತ್ತು ಸರ್ಕಾರಕ್ಕೆ ದಿಢೀರ್ ಅಂತ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ನೆನಪಾಗ್ಬಿಟ್ಟಿದೆ. ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ 3 ದಿನದಲ್ಲಿ ಕಾಲು ಮುಟ್ಕೊಂಡು ಕ್ಷಮೆ ಕೇಳಬೇಕು, ಇಲ್ದಿದ್ರೆ ಕಂಪನಿಯನ್ನೇ ಮುಗಿಸಿ ಬಿಡ್ತೀವಿ ಅಂತ ಸಂಸದೀಯ ಸಮಿತಿ ಎಚ್ಚರಿಸ್ತಾ ಇದೆ. ಎಂತಹ ದ್ವಂದ್ವ ನೀತಿ ಅಂತ ನೀವೇ ನೋಡಿ ಇದನ್ನೊಮ್ಮೆ. ಈ ಸ್ನೇಹಿತರೆ, ಇದರ ಹಿನ್ನೆಲೆಯನ್ನ ನಾವು ಒಮ್ಮೆ ತಿರುಗಿ ನೋಡಿದ್ರೆ, ದೇಶದಲ್ಲಿ ನೀಟ್ ಪೇಪರ್ ಲೀಕ್ ಅಕ್ರಮಗಳು ಮತ್ತು ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನ ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಜೆನ್ಸಿ ಯುವ ಜನತೆ ಬೃಹತ್ ಹೋರಾಟವನ್ನ ನಡೆಸಿ ಸರ್ಕಾರಕ್ಕೆ ಮಂಡಿಯೂರುವಂತೆ ಮಾಡಿತು. ಆ ಹೋರಾಟದ ಬಿಸಿ ಹೆಚ್ಚಾದಾಗ ಶಿಕ್ಷಣ ಸಚಿವರು ರಾಜೀನಾಮೆ ನೀಡುವ ಕೇವಲ 1 ದಿನ ಮುಂಚಿತವಾಗಿ, ಅಂದ್ರೆ ಮಧ್ಯರಾತ್ರಿ 12:45ಕ್ಕೆ ಪ್ರಧಾನಿ ಮೋದಿ ಯುವ ಜನರನ್ನ ಸೆಳೆಯೋದಕ್ಕೆ ತಮ್ಮ ಮೊಬೈಲ್ ನಲ್ಲೇ ಮೊದಲ ಬಾರಿಗೆ ಫ್ರೆಂಡ್ಸ್ ಅಂತ ಹೇಳಿ ಸೆಲ್ಫಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು. ಆದ್ರೆ ಯುವ ಜನರು ಮತ್ತು ಸಣ್ಣ ಮಕ್ಕಳು ಸಹ ಆ ವಿಡಿಯೋವನ್ನ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡಿ ಕಾಲೆಳೆದಾಗ ಹತಾಶಗೊಂಡಂತಹ ಬಿಜೆಪಿಯ ಐಟಿ ಸೆಲ್ ಮೋದಿ ಅವರ ವಿರುದ್ಧ ಬಂದಿದ್ದಂತಹ ಪ್ರತಿಯೊಂದು ಟ್ರೋಲ್ ಮತ್ತು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಿಂದ ತಕ್ಷಣವೇ ಅಳಿಸಿ ಹಾಕೋದಕ್ಕೆ ಮೆಟಾ ಸಂಸ್ಥೆಯ ಮೇಲೆ ವಿಪರೀತ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡಿತು. ಅಲ್ಲಿಯವರೆಗೆ ಎಲ್ಲವೂ ಕೂಡ ಅವರ ಪ್ಲಾನ್ ಪ್ರಕಾರವೇ ನಡೆದಿತ್ತು. ಆದ್ರೆ ಪ್ರೆಷರ್ ಹಾಕಿದ ಮರುದಿನವೇ ಮೋದಿ ಅವರ ಆ ಸೆಲ್ಫಿ ವಿಡಿಯೋ ಫೇಸ್ಬುಕ್ ನಿಂದ ದಿಢೀರ್ ಅಂತ ಮಾಯವಾಯಿತು. ಲಿಂಕ್ ಓಪನ್ ಮಾಡಿದ್ರೆ ಕೆಳಗೆ ಲೀಗಲ್ ಅಬ್ಲಿಗೇಷನ್ ಕಾರಣದಿಂದ ತೆಗೆದು ಹಾಕಲಾಗಿದೆ ಅಂತ ಹೇಳಿ ಬರ್ತಾ ಇತ್ತು. ಅಂದ್ರೆ ವಿರೋಧಿಗಳ ಪೋಸ್ಟ್ ಅಳಿಸೋದಕ್ಕೆ ಸರ್ಕಾರ ಕೊಟ್ಟ ನೋಟಿಸ್ಗೆ ಎಐ ಅಲ್ಗರಿದಮ್ ಮೋದಿಯವರ ಮೂಲ ವಿಡಿಯೋವನ್ನೇ ಕತ್ತರಿಸಿ ಹಾಕಿತು. ಇದನ್ನ ನೋಡಿ ಬೆಚ್ಚಿ ಬಿತ್ತ ಪಿಎಂಒ ಮತ್ತು ಬಿಜೆಪಿಯ ಐಟಿ ಸೆಲ್ ಕಂಗಾಲಾಗಿ ಮೆಟಾಗೆ ಫೋನ್ ಮಾಡಿದ್ರು. ಸುಮಾರು 5 ಗಂಟೆಗಳ ಕಾಲ ವಿಡಿಯೋ ಕಣ್ಮರಿಯಾದ ನಂತರ ಮೆಟಾ ಸಂಸ್ಥೆ ವಿಡಿಯೋವನ್ನ ಮರುಸ್ಥಾಪಿಸಿ ಇದು ತಾಂತ್ರಿಕ ದೋಷ, ಕ್ಷಮಿಸಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಮಾತ್ರ ತಣ್ಣಗಾಗ್ಲಿಲ್ಲ ನೋಡಿ. ಇದೀಗ ಸಂಸದೀಯ ಸಮಿತಿಯ ಅಧ್ಯಕ್ಷ ನಿಶಿಕಾಂತ್ ದುಬೆ ಇದು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತ ಕಿಡಿಕಾರಿದ್ದು ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ 3 ದಿನಗಳ ಒಳಗಾಗಿ ವೈಯಕ್ತಿಕವಾಗಿ ಕ್ಷಮೆ ಯಾಚಿಸಬೇಕು, ಇಲ್ದಿದ್ರೆ ಐಟಿ ಕಾಯ್ದೆಯ ಅಡಿಯಲ್ಲಿ ಸೇಫ್ ಹಾರ್ಬರ್ ರಕ್ಷಣೆಯನ್ನ ಹಿಂಪಡೆದು ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಅವರಿಗೆ ಅಂತಿಮವಾದಂತಹ ಒಂದು ಗಡುವನ್ನ ನೀಡಿದ್ದಾರೆ. ಅಷ್ಟಕ್ಕೂ ಈ ಸೇಫ್ ಹಾರ್ಬರ್ ಅಂದ್ರೆ ಏನ್ ಗೊತ್ತಾ? ಐಟಿ ಕಾಯ್ದೆಯ ಸೆಕ್ಷನ್ 79ರ ಅಡಿಯಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಂತಹ ಸಂಸ್ಥೆಗಳಿಗೆ ಸಿಗುವಂತಹ ಒಂದು ಸುರಕ್ಷಾ ಕವಚ. ಅಂದ್ರೆ ಸಾಮಾನ್ಯ ಬಳಕೆದಾರರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಪೋಸ್ಟ್, ವಿಡಿಯೋ ಅಥವಾ ಕಾಮೆಂಟ್ ಗಳಿಗೆ ಆ ಸಂಸ್ಥೆಗಳು ನೇರ ಹೊಣೆಗಾರರಾಗೋದಿಲ್ಲ. ಪೋಸ್ಟ್ ಹಾಕಿದ ವ್ಯಕ್ತಿಯ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಬಹುದು. ಆದ್ರೆ ಈಗ ಪ್ರಧಾನಿ ವಿಡಿಯೋ ಮಾಯವಾದ ತಕ್ಷಣ ಸರ್ಕಾರ ಈ ರಕ್ಷಣೆಯನ್ನ ಹಿಂಪಡಿತೀವಿ ಅಂತ ಹೇಳಿ ಈಗ ಬೆದರಿಕೆಯನ್ನ ಹಾಕ್ತಾ ಇದೆ. ಒಂದ್ ವೇಳೆ ಈ ರಕ್ಷಣೆ ರದ್ದಾದ್ರೆ ಫೇಸ್ಬುಕ್ ನಲ್ಲಿ ಯಾರಾದ್ರೂ ಒಂದು ಸಣ್ಣ ತಪ್ಪಾದಂತಹ ಪೋಸ್ಟ್ ಹಾಕಿದ್ರು ಕೂಡ ನೇರವಾಗಿ ಜುಕರ್ಬರ್ಗ್ ಮತ್ತು ಮೆಟಾ ಸಂಸ್ಥೆಯ ಅಧಿಕಾರಿಗಳ ಮೇಲೆಯೇ ಎಫ್ಐಆರ್ ಹಾಕಿ ಜೈಲಿಗೆ ಕಳುಹಿಸಬಹುದು. ಅಂದ್ರೆ ತಮಗಾದ ಸಣ್ಣ ರಾಜಕೀಯ ಅವಮಾನಕ್ಕೆ ಇಡೀ ಸೋಷಿಯಲ್ ಮೀಡಿಯಾ ವೇದಿಕೆಯ ಭವಿಷ್ಯವನ್ನೇ ಪಣಕ್ಕಿಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದೇ ಸರ್ಕಾರ ಮತ್ತು ಆಡಳಿತ ಪಕ್ಷ ತಮ್ಮ ಪ್ರಶ್ನೆ ಮಾಡಿದ ಎಷ್ಟು ಮಾಧ್ಯಮಗಳ, ಎಷ್ಟು ಯುವಕರ ಮತ್ತು ಹೋರಾಟಗಾರರ ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ಅಕೌಂಟ್ಗಳನ್ನ ಕತ್ತರಿಸಿದೆ ಅಲ್ವಾ? ಸಣ್ಣ ಸಣ್ಣ ತಪ್ಪುಗಳಿಗೂ ಸರ್ಕಾರದ ವೈಫಲ್ಯವನ್ನ ಬಯಲಿಗೆಳೆದಿದ್ದಕ್ಕೂ ಲೀಗಲ್ ನೋಟಿಸ್ ಕಳುಹಿಸಿ ಖಾತೆಗಳನ್ನ ರಾತ್ರೋರಾತ್ರಿ ಡಿಲೀಟ್ ಮಾಡಿಸಿದಾಗ ಇವರಿಗೆ ಈ ಸೇಫ್ ಹಾರ್ಬರ್ ಕಾಯ್ದೆಯೂ ನೆನಪಾಗ್ಲಿಲ್ಲ, ಪ್ರಜಾಪ್ರಭುತ್ವದ ಮೌಲ್ಯಗಳೂ ನೆನಪಾಗ್ಲಿಲ್ಲ. ಪ್ರಜೆಗಳ ಹಕ್ಕನ್ನ ಕಿತ್ತುಕೊಳ್ಳುವಾಗ ಇರದ ಕಾನೂನಿನ ಕಳಕಳಿ ತಮ್ಮ ಸ್ವಂತ ಹಿತಾಸಕ್ತಿಗೆ ಧಕ್ಕೆಯಾದಾಗ ಮಾತ್ರ ಜಾಗೃತವಾಗ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ ಎಡೆಬಿಡಗಿ ನಿಲುವು ಬೇರೊಂದಿದ್ಯಾ ಹೇಳಿ? ತಾಂತ್ರಿಕ ಲೋಪಕ್ಕಾಗಿ ಮೆಟಾ ಸಂಸ್ಥೆ ಈಗಾಗಲೇ ವಿ ಅಪಾಲಜೈಸ್ ಟು ದ ಪ್ರೈಮ್ ಮಿನಿಸ್ಟರ್ ಅಂತ
ಬಹಿರಂಗವಾಗಿ ಕ್ಷಮೆಯಾಚಿಸಿದೆ. ಆದ್ರೂ ಇವರ ಆಕ್ರೋಶ ತಣ್ಣಗಾಗ್ಲಿಲ್ಲ ನೋಡಿ. ಜುಕರ್ಬರ್ಗ್ ತಮ್ಮ ಆಫೀಸ್ಗೆ ಬರಬೇಕು, ಖುದ್ದಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಣ್ಣ ತಾಂತ್ರಿಕ ದೋಷಕ್ಕೆ ಇಷ್ಟೊಂದು ರಂಪಾಟ ಮಾಡ್ತಾ ಇರೋದು ತಮಗಾದ ಅನುಮಾನದ ಸೇಡು ತೀರಿಸಿಕೊಳ್ಳೋದಕ್ಕ, ಅಥವಾ ಡಿಜಿಟಲ್ ಸಂಸ್ಥೆಗಳನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಸಂಚು ಅನ್ನುವಂತಹ ಒಂದು ಅನುಮಾನ ಕೂಡ ಈಗ ಶುರುವಾಗಿದೆ. ಈ ಇಡೀ ಪ್ರಹಸನದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ತೀವ್ರ ವ್ಯಂಗ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧಿಗಳ ಧ್ವನಿಯನ್ನ ಅಡಗಿಸೋದಕ್ಕೆ ಇದೇ ಮೆಟಾ ಸಂಸ್ಥೆಯನ್ನ ಅಸ್ತ್ರವಾಗಿ ಬಳಸಿಕೊಳ್ಳುವಾಗ ಮೌನವಾಗಿದ್ದ ಸರ್ಕಾರಕ್ಕೆ ಇವತ್ತು ತಮ್ಮದೇ ವಿಡಿಯೋ ಮಾಯವಾದಾಗ ಮಾತ್ರ ಕಾನೂನಿನ ಚಾವಟಿ ನೆನಪಾಗ್ತಾ ಇದೆಯೇ ಅಂತ ಖಡಕ್ ಆಗಿ ಪ್ರಶ್ನಿಸ್ತಾ ಇದ್ದಾರೆ. ಸ್ವಂತ ಹಿತಾಸಕ್ತಿಗೆ ಧಕ್ಕೆಯಾದಾಗ ಮಾತ್ರ ಇವರಿಗೆ ಪ್ರಜಾಪ್ರಭುತ್ವದ ನೆನಪಾಗುತ್ತೆ ಅನ್ನೋದು ಈ ದೇಶದ ರಾಜಕೀಯ ವ್ಯವಸ್ಥೆಯ ದೊಡ್ಡ ವಿಪರ್ಯಾಸ ಅಲ್ವಾ? ಕೊನೆಗೆ ನಾವು ಕಲಿಬೇಕಾದ ನಿಜವಾದ ಪಾಠ ಏನ್ ಗೊತ್ತಾ ಸ್ನೇಹಿತರೆ? ನಾವೇನೋ ಕುತಂತ್ರ ಷಡ್ಯಂತ್ರ ಮಾಡೋಕೆ ಹೋದ್ರೆ ಒಂದಲ್ಲ ಒಂದು ದಿನ ಅದು ನಮಗೆ ತಿರುಗೇಟು ನೀಡ್ತದೆ. ನಾವು ಆಕಾಶದಿಂದ ಉದುರಿ ಬಂದವರು, ನನ್ನ ಬಳಿ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂದುಕೊಳ್ಳುವವರೆಗೂ ಕಾಲ ಹೀಗೆ ತಕ್ಕ ಪಾಠ ಕಲಿಸುತ್ತೆ. ವಿರೋಧಿಗಳ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಹೆಣೆದ ಅದೇ ಸೆನ್ಸರ್ಶಿಪ್ ಸೂತ್ರಗಳು ಇವತ್ತು ಆಡಳಿತ ಪಕ್ಷಕ್ಕೆ ಬ್ಯಾಕ್ ಫೈರ್ ಆಗಿದೆ ಅಷ್ಟೇ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.